ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬೀದರ್ ನಗರದ ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ಒಂದಾದ ವಿದ್ಯಾಶ್ರೀ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ವಿದ್ಯಾಶ್ರೀ ಮಾದರಿಯ ಪ್ರಾಥಮಿಕ ಶಾಲೆ ಹಾಗೂ ವಿದ್ಯಾನಿಧಿ ಪ್ರೌಢಶಾಲೆಯ 22ನೇ ವಾರ್ಷಿಕೋತ್ಸವ ಬೀದರ್ ನಗರದ ಸಿಂಧೂರ್ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಪೌರಾಡಳಿತ ಸಚಿವ ರಹೀಂ ಖಾನ್, ಇಂದಿನ ಮಕ್ಕಳೇ ನಾಳಿನ ಭವ್ಯ ನಾಗರಿಕರು. ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಜೊತೆಗೆ ಸಂಸ್ಕಾರವನ್ನು ನೀಡಲು ವಿದ್ಯಾಶ್ರೀ ಮಾದರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಣ ಸಂಸ್ಥೆ ಅವಶ್ಯಕತೆ ಇದೆ ಎಂದು ಹೇಳಿದರು. ಸ್ಕೂಲ್ಗೆ ಕಟ್ತಾರೆ. ನಿಜವಾಗ್ಲೂ ಸ್ಕೂಲ್ನಲ್ಲಿ ಸುಮಾರು ಮಕ್ಕಳು ಇರ್ತಾರೆ. ಬೇರೆ ಬೇರೆ ಕೆಟಗರಿ, ಬೇರೆ ಬೇರೆ ಕಾಸ್ಟ್, ಬೇರೆ ಬೇರೆ ವಾತಾವರಣದಿಂದ ಒಂದೇ ಕ್ಲಾಸ್ ರೂಮ್ನಲ್ಲಿ ಎಲ್ಲ ಮಕ್ಕಳಿಗೆ ಹ್ಯಾಂಡಲ್ ಮಾಡಿ ಟೀಚರ್ಸ್ ಒಳ್ಳೆ ರೀತಿಯಲ್ಲಿ ಎಜುಕೇಶನ್ ಕೊಡ್ತಾರೆ. ಅದು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಮತ್ತೆ ನೌ ಡೇಸ್ ತುಂಬಾ ಕಾಂಪಿಟೇಷನ್ ಆಗಿಬಿಟ್ಟಿದೆ. ಮೊದಲು ಒಂದಿಷ್ಟು ಫಸ್ಟ್ ಕ್ಲಾಸ್ ಪಾಸ್ ಆದರೂ ಎಲ್ಲ ಮನೆಯಲ್ಲಿ, ಎಲ್ಲ ಫ್ಯಾಮಿಲಿನಲ್ಲಿ, ಕುಟುಂಬದಲ್ಲಿ ಅವರಿಗೆ ಒಂದು ಹಾರ ಹಾಕಿ ಒಂದು ಸಂತೋಷದಿಂದ ಎಲ್ಲರೂ ಒಂದು ಫಂಕ್ಷನ್ ಮಾಡ್ತಿದ್ರು. ಇವಾಗ ಎಲ್ಲ ಅಬೌವ್ 95% ಆಗ್ಬಿಟ್ಟಿದೆ. 10th or 12th ಅಷ್ಟು 100 to 100 ಕಾಂಪಿಟೇಷನ್ ಆಗ್ಬಿಟ್ಟಿದೆ. ಫೌಂಡೇಶನ್ ಎಸ್ಪೆಷಲಿ ಪ್ರೈಮರಿ ಸ್ಕೂಲಲ್ಲೇ ಇರ್ತದೆ. ಅದರ ಸಲುವಾಗಿ ತಾವು ಎಲ್ಲ ತಂದೆ ತಾಯಿಯವರು ಸ್ಕೂಲಲ್ಲಿ ಎಷ್ಟು ಮ್ಯಾನೇಜ್ಮೆಂಟ್, ಟೀಚರ್ಸ್, ಪ್ರಿನ್ಸಿಪಾಲ್ಸ್ ಟೇಕ್ ಕೇರ್ ಮಾಡ್ತಾರೆ. ಮತ್ತೆ ತಾವು ಅಂತ ಸಪ್ರೇಟ್ಲಿ 1 to 12 ತನಕ ತಾವು ತುಂಬಾ ಟೇಕ್ ಕೇರ್ ಮಾಡಬೇಕು. ಮತ್ತೆ ಬೀದರ್ನಲ್ಲಿ ನಿಜವಾಗ್ಲೂ ನಾನು ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದ ಹೇಳ್ತೇನೆ. ನಾನು ಇವತ್ತು ಮಿನಿಸ್ಟರ್ ಇರ್ಬೋದು, ಅದು ಈ ಮಿನಿಸ್ಟರ್ ಆಗಲಿಕ್ಕೆ ತಾವು ಎಲ್ಲರೂ ಕಾರಣ. ತಮ್ಮೆಲ್ಲರಿಗೂ ಆಶೀರ್ವಾದದಿಂದ ನಾನು ಬೀದರ್ನಲ್ಲಿ 4 ಸಲ MLA. ಬೀದರ್ ಹಿಸ್ಟ್ರಿನಲ್ಲಿ ಯಾವ ಪಾರ್ಟಿ, ಯಾವ ಪಕ್ಷಕ್ಕೆ ಸೆಕೆಂಡ್ ಟೈಮ್ MLA ಚಾನ್ಸ್ ಕೊಟ್ಟಿಲ್ಲ. 70 ವರ್ಷದಿಂದ ಸೆಕೆಂಡ್ ಟೈಮ್ MLA 70 ವರ್ಷದಿಂದ ಯಾರು ಬಂದಿಲ್ಲ. ಆದರೂ ಬೀದರ್ ತಾವೆಲ್ಲರೂ ನನಗೆ ಇಷ್ಟು ಪ್ರೀತಿ, ಇಷ್ಟು ವಿಶ್ವಾಸದಿಂದ ನನಗೆ ಕೈ ಹಿಡ್ತೀರಿ. ಕೈ ಕಷ್ಟದಲ್ಲಿ ನಾನು 100% ಎಷ್ಟು ದಿವಸ ನಾನು ಇರ್ತೇನೆ ಜೀವನದಲ್ಲಿ. ಯಾವಾಗೂ ಯಾವ ಜಾತಿ ಇಲ್ಲ, ಯಾವ ಬಡವರು ಇಲ್ಲ. 100% ನಾನು ತಮ್ಮ ಸೇವೆಯಲ್ಲಿ ಇರ್ತೇನೆ. ಬೀದರ್ನಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್, ಗುಲ್ಬರ್ಗದಲ್ಲಿ ಇಲ್ಲ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್, ಬೆಳ್ಳಾರಿನಲ್ಲಿ ಇಲ್ಲ, ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಬೀದರ್ನಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ನಾನು ಸ್ಟಾರ್ಟ್ ಮಾಡಿದ್ದೇನೆ. 4 ವರ್ಷ ಆಯಿತು. ಇಲ್ಲೇ ಮೈಸೂರಿನಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್, ITI ಕಾಲೇಜ್ 100 ಕೋಟಿ ಖರ್ಚಾಗಿದೆ. ಆ ಥರ ಬೀದರ್ನಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ 500 ಬೆಡ್, ಓಲ್ಡ್ ಸಿಟಿನಲ್ಲಿ 2 ಹಾಸ್ಪಿಟಲ್ಸ್. ಆ ಥರ ರೋಡ್, ಡ್ರೈನ್, ಲೈಟ್, ವಾಟರ್ ಸಿಸ್ಟಮ್. ಅದಕ್ಕಿಂತ ಜಾಸ್ತಿ ನಾನು ಯಾವಾಗಲೂ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿ ಬೀದರ್ನಲ್ಲಿ ಯಾರು ಜಾತಿ ಹೆಸರ ಮೇಲೆ ಮಾತಾಡಬಾರ್ದು, ಗುಂಡಾಯಿಸಮ್ ಮಾತಾಡಬಾರ್ದು, ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ಇರಬೇಕಂತ ನಾನು ಸ್ಟ್ರಿಕ್ಟ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, DC ಆಗಲಿ, ಆ ಥರ ಯಾವುದು ವಾತಾವರಣದಲ್ಲಿ ಬೀದರ್ನಲ್ಲಿ ಆಗಬಾರ್ದು ಅಂತ ನಮ್ಮ ಫಸ್ಟ್ ಪ್ರಿಫರೆನ್ಸ್ ಇದೆ. ಅದ್ರ ಸಲುವಾಗಿ ಸರ್ಕಾರದಿಂದ, ನಮ್ಮಲ್ಲಿಂದ ವಿದ್ಯಾರ್ಥಿ ಸ್ಕೂಲ್ಗೆ, ಮ್ಯಾನೇಜ್ಮೆಂಟ್ಗೆ, ಪ್ರಿನ್ಸಿಪಾಲ್ಸ್ಗೆ ಯಾವಾಗಲೂ ನಾವು ಜೊತೆಗೆ ಇರುವಂತ ತಮ್ಮೆಲ್ಲರಿಗೆ ನಾನು ಹೇಳ್ತೇನೆ. ಜೈ ಹಿಂದ್, ನಮಸ್ಕಾರ. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ ಶಾಲೆಯ ಮುಖ್ಯೋಪಾಧ್ಯಾಯ ರಾಘವೇಂದ್ರ ಕುಲಕರ್ಣಿ ಶಾಲೆಯ ವಾರ್ಷಿಕ ವರದಿಯನ್ನು ಮಂಡಿಸಿದರು ಹಾಗೂ ಸಂಸ್ಥೆಯ 22 ವರ್ಷದ ಘಟವೈಭವ ಬಗ್ಗೆ ತಿಳಿಸಿದರು. ಮತ್ತು ಕ್ರೀಡಾ ಮನೋಭಾವವನ್ನು ಬೆಳೆಸಲು ನಮ್ಮ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸುತ್ತೇವೆ. ಸುಮಾರು 8 ದಿನಗಳ ಕಾಲ ವಿವಿಧ ರೀತಿಯ ಆಟೋಟ ಸ್ಪರ್ಧೆಗಳನ್ನು ನಡೆಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸುತ್ತೇವೆ. ಹಾಗೆಯೇ ಶಾಲಾ ಮತ್ತು ಪಾಲಕರ ಮಧ್ಯೆ ಉತ್ತಮ ಸ್ನೇಹ ಸಂಬಂಧ ಹೊಂದಿದ್ದು ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಮಾಹಿತಿಯನ್ನು ತಿಳಿಯಲು ಪ್ರತಿನಿಧಿಗಳು ಪಾಲಕರ ಸಭೆಯನ್ನು
ಆಯೋಜಿಸುತ್ತೇವೆ. ನಮ್ಮ ಶಾಲೆಯ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಸಾಧನೆಯನ್ನು ಗಳಿಸಿದ SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಿ ಸನ್ಮಾನಿಸುತ್ತೇವೆ. ಹೀಗೆ ನಮ್ಮ ಶಿಕ್ಷಣ ಸಂಸ್ಥೆಯು ನಿಸ್ವಾರ್ಥ ಸೇವೆಯಿಂದ ಮಕ್ಕಳ ಪ್ರಗತಿಗಾಗಿ ಶ್ರಮಿಸುತ್ತಾ ಇಂದು ಹೆಮ್ಮರವಾಗಿ ಬೆಳೆದು ತನ್ನದೇ ಆದ ಹೆಸರು ರೂಪಿಸಿಕೊಂಡಿದೆ. ಬೀದರ್ ನಗರದಲ್ಲಿ ಉತ್ತಮ ಶಿಕ್ಷಣ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಸದಾ ವಿದ್ಯಾರ್ಥಿಗಳ ಏಳಿಗೆಗಾಗಿ ಸತತವಾಗಿ ಶ್ರಮಿಸುತ್ತೇವೆ, ಅವರ ಒಳಿತನ್ನು ಬಯಸುತ್ತೇವೆ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಶಾಲಾ ವಾರ್ಷಿಕ ವರದಿಯನ್ನು ವಾಚನವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್. ನಂತರ 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ಉತ್ತೀರ್ಣರಾದ ಮಕ್ಕಳಿಗೆ ಪ್ರೋತ್ಸಾಹಧನ ನೀಡಿ ಸನ್ಮಾನಿಸಿದರು. ಎಲ್ಲ ಪ್ರೇಕ್ಷಕರು